ಹಾಯ್ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ 2026 ವಾರ್ಷಿಕ ಪರೀಕ್ಷೆ 1ರ ರಿಸಲ್ಟ್ ಇವತ್ತು 3 ಗಂಟೆಗೆ ಬರಲಿದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ವೆಬ್ಸೈಟ್ನಲ್ಲಿ ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡ್ತಿರ್ಬೋದು. ಯಾಕೆ ಅದು ಓಪನ್ ಆಗ್ತಾ ಇಲ್ಲ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಓಪನ್ ಆಗುತ್ತೆ. ಇವಾಗ ಇನ್ನೂ ಅವರು ಅಲ್ಲಿ ಅಪ್ಡೇಟ್ ಮಾಡಿಲ್ಲ, ಆಯಿತಾ. ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ರಿಸಲ್ಟ್ ನೀವು ನೋಡ್ಕೋಬಹುದು, ಆಯಿತಾ. ಇಲ್ಲಾಂದರೆ 3 ಗಂಟೆಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ಮಧ್ಯಾಹ್ನ ನಿಮಗೆ 3 ಗಂಟೆ ಪ್ರಾರಂಭ ಆಗುತ್ತೆ. ಬೇಗ ಬೇಗ ಎಲ್ಲ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ಗಳು ನೋಡ್ತಿರ್ತಾರೆ. ಆವಾಗ ನಿಮಗೆ ಸರ್ವರ್ ಬಿಸಿ ನೋಡೋಕ್ಕೆ ಸಿಗ್ಬೋದು, ಸ್ವಲ್ಪ ಲೇಟ್ ಮಾಡಿ ನೋಡಬಹುದು. ಇವಾಗ 3 ಗಂಟೆಗೆ ನಿಮಗೆ ಅಲ್ಲಿ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಅದು ನೆಕ್ಸ್ಟ್ ಪೇಜ್ನಲ್ಲಿ ಓಪನ್ ಆಗ್ತಾ ಇಲ್ಲ. ಯಾಕೆ ಓಪನ್ ಆಗ್ತಾ ಇಲ್ಲ ಅಂದರೆ ಇನ್ನೂ ಅಪ್ಡೇಟ್ ಮಾಡಿಲ್ಲ. ವೇಟ್ ಮಾಡಿ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಇವತ್ತು ರಿಸಲ್ಟ್ ಡೆಫಿನೆಟ್ಲಿ ಬರುತ್ತೆ. 3 ಗಂಟೆಗೆ ಇವತ್ತು ರಿಸಲ್ಟ್ ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಏನು ವರಿ ಮಾಡ್ಕೊಂಡು ಹೋಗ್ಬೇಡಿ. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರಲ್ಲ, ನಾಟ್ ಕಂಪ್ಲೀಟೆಡ್ ಅಂತ, ನಾನು ನಿಮಗೆ ಮತ್ತೆ ಕ್ಲಾಸಸ್ಗಳು ಆಲ್ರೆಡಿ ಮಾಡಿದ್ದೇನಲ್ಲ, ಅವೇ ಕ್ಲಾಸಸ್ಗಳು ನೋಡ್ಕೊಳ್ಳಿ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಪ್ಲಸ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 2026 1ನೇ ಫೈನಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ ಏನು ನಡೆಸಿದಾರಲ್ಲ, ಅದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿ. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದೀರಾ, ಸೊ 2ನೇ ಫೈನಲ್ ಎಕ್ಸಾಮ್ನಿಗೆ ಅವಕಾಶ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗಿರ್ತಾರೆ, ಆಯಿತಾ. ಏನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.